ನೆಕ್ಸ್ಟು ಹೋಗೋದು ಅವ್ರಿಗೆ 4,000 ಅಲ್ಲ 6,000, 3 ತಿಂಗಳದ್ದು ಹೋಗುತ್ತೆ. ಈ 2,000 ಡಿಲೀಟ್ ಮಾಡಿ ಮುಂದೆ ಹೊಸದಂತ ಲೆಕ್ಕ ಇಲ್ಲ. ಇದು ಸತ್ಯ, ಇದು ನಿತ್ಯ. ಅಮೌಂಟ್ ಬಂದಿಲ್ಲ ಅನ್ನೋದು ಮೇಡಮ್ ಪ್ರಶ್ನೆ. ಸಂಖ್ಯಾತರಿಗೂ ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದು ಅವರಿಗೆ ಒಂದು ಸಲನೂ ಕೂಡ ಸಿಕ್ಕಿಲ್ಲ. ನೋಡಿ, ಅವ್ರಿಗೆ ಆರ್ಡರ್ ಕೊಟ್ಟಿದೆ ನಾನೀಗ 3 ತಿಂಗಳಾಯ್ತು, ಸರಿನಾ? ಸೊ ಈಗ 2 ತಿಂಗಳು ಕೊಟ್ಟಿಲ್ಲ ಅಂತ ತಾವೇ ಹೇಳ್ತಾರೆ. ಅವರು ಯಾವಾಗ ನಾವು ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿದ್ದೀರೋ ಆ ತಿಂಗಳದಿಂದ ಅವ್ರಿಗೆ 2,000 ರೂಪಾಯಿ ರಿಸರ್ವ್ ಇರುತ್ತೆ. ನಾವು ಯಾವತ್ತು ಹಾಕ್ತೀವಿ ಅವ್ರಿಗೆ, ಅವ್ರ ತಿಂಗಳು 2 ತಿಂಗಳಾಗಿದ್ದರೆ 4,000 ಹೋಗುತ್ತೆ, 3 ತಿಂಗಳಾಗಿದ್ದರೆ 6,000 ಅರಿಯರ್ಸ್ ಜೊತೆ 100%. ಇವತ್ತು ಗೃಹಲಕ್ಷ್ಮಿಗೆ 2 ತಿಂಗಳು ದುಡ್ಡು ಹಾಕಿಲ್ಲ ಅಂತಂದರೆ ನೆಕ್ಸ್ಟು ಹೋಗೋದು ಅವ್ರಿಗೆ 4,000 ಅಲ್ಲ 6,000, 3 ತಿಂಗಳದ್ದು ಹೋಗುತ್ತೆ. ಈ 2,000 ಡಿಲೀಟ್ ಮಾಡಿ ಮುಂದೆ ಹೊಸದಂತ ಲೆಕ್ಕ ಇಲ್ಲ. ಇದು ಸತ್ಯ, ಇದು ನಿತ್ಯ. ಚಿತ್ರರಂಗದಲ್ಲಿ ಈಗ ಆಗ್ತಾ ಇರ್ತಕ್ಕಂಥ ಕಲಾವಿದರಿಗೆ ಯೋಜನೆ ಏನು ಆ ತಡೆಗೆ ಯಮ ಮಾದರಿಯಲ್ಲಿ ಸಮಿತಿ ರಚನೆ ಮಾಡಬೇಕು ಅಂತೇಳಿ ಇಲ್ಲಿ ಒತ್ತಾಯ ಎತ್ತಾ ಇರುವಂಥದ್ದು. ಮಹಿಳಾ ಆಯುಕ್ತರು ಇವತ್ತು ಚಿತ್ರರಂಗದ ಜೊತೆ ಕೂಡ ಸಭೆ ಮಾಡ್ತಾ ಇದ್ದಾರೆ ಮೇಡಮ್, ಅದ್ರ ಬಗ್ಗೆ ತಾವೇನು ಹೇಳ್ತಾರೆ? ನಾನು ಅದನ್ನೇ ಹೇಳ್ತೀನಿ. ಏನು ಮಹಿಳಾ ಆಯೋಗ ಇವತ್ತು ಬಯಸಿತ್ತು, ಏನು ನಾವೆಲ್ಲರೂ ಬಯಸ್ತೇವೆ. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ನಾನು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಮಹಿಳೆಯರ ಮೇಲೆ ಬರೀ ಚಿತ್ರರಂಗ ಅಷ್ಟೇ ಅಲ್ಲ, ಎಲ್ಲೂ ಕೂಡ ದೌರ್ಜನ್ಯ ಆಗಬಾರ್ದು, ಅದರ ವಿರುದ್ಧ ಇದ್ದೀವಿ. ಏನು ಅವರು ಒಂದು ಸಮಿತಿ ರಚನೆ ಮಾಡು ಅಂತ ಹೇಳ್ತಾರೆ, ಅದಕ್ಕೂ ಕೂಡ ನಾವು ರೆಡಿ, ಖಂಡಿತವಾಗ್ಲೂ ಸಮಿತಿ ತರಬೇಕು. ಹೌದು, ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಒಂದು ಸಮಿತಿಯನ್ನು ಮಾಡಿ ಅಂತ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಯಾರಾದರೂ ನಟಿಯರು ತಮಗೆ ಏನಾದರೂ ಹೇಳ್ಕೊಳ್ಳಿ? ನನಗಂತೂ ಇನ್ನುವರೆಗೂ ಮೇಡಮ್, ಗೃಹಲಕ್ಷ್ಮಿ ಸೇರಿದಂತೆ ಗ್ಯಾರಂಟಿ ಯೋಜನೆಗಳನ್ನ ಅರ್ಹ ಫಲಾನುಭವಿಗಳಿಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ಖಾಸಗಿ ಅವರಿಗೆ ಸರ್ವೆ ಕೊಟ್ಟಿದ್ದೀರಾ ಮೇಡಮ್? ಅಂದರೆ ಅರ್ಹರನ್ನ ಅಷ್ಟೇ ಕನ್ಸಿಡರ್ ಮಾಡಬೇಕು ಆ ಥರ? ಆ ರೀತಿದೇನು ನಮ್ಮ ಸರ್ಕಾರದ ಎದುರುಗಡೆ ಬಂದೇ ಇಲ್ಲ. ಖಾಸಗಿ ಸರ್ವೆ ಬಗ್ಗೆ ನಮ್ಮ ನಾಲೆಜ್ ಇಲ್ಲ, ಬಂದೇನೂ ಇಲ್ಲ.